ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ವಂದಿತಾ ಅಂಥೇಳಿ ವಾರದ ಹಳ್ಳಿಯಲ್ಲಿ ವಾಸವಾಗಿರೋದಾಗಿ ತಿಳಿಸ್ಕೊಡಿದ್ದಾರೆ ಸ್ನೇಹಿತರೆ. ಆಸೆ ಬಂದ್ಬಿಟ್ಟು ಇವ್ರದ್ದು ಮಚ್ಚೆ ಇರುವ ಗೂಟ ಇಟ್ಕೋಬೇಕು ತೂತಿಗೆ, ಆದರೆ ಸಿಗ್ತಾ ಇಲ್ಲ ಅಂತ ಒಂದೇ ಒಂದು ಕಾರಣ ಮತ್ತು ಆ ಒಂದು ಆಸೆನ ಇಲ್ಲಿ ವ್ಯಕ್ತಪಡಿಸಿರೋಂಥದ್ದು. ಇನ್ನು ಕಾರಣ ಬಂದ್ಬಿಟ್ಟು ಏನಕ್ಕಪ್ಪ ಮಚ್ಚೆ ಇರುವ ಗೂಟನೇ ಬೇಕು ಅಂದರೆ, ಮಚ್ಚೆ ಆ ಜಾಗದಲ್ಲಿ ಇದ್ದರೆ ಅದೃಷ್ಟದ ಸಂಕೇತ ಅಂತ ಅನ್ನುತ್ತಾರೆ. ಅದಕ್ಕೆ ತಿಂಗಳಿಂದ ಹುಡುಕ್ತಾ ಇರೋದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಒಂದು ತಿಂಗಳಾಗಿದೆ ಅಷ್ಟೇ ಸ್ನೇಹಿತರೆ. ಇವರು ಏನಕ್ಕಪ್ಪ ಅಂತಂದರೆ ಅದೇ ಒಂದು ಅದೃಷ್ಟದ ಸಂಕೇತ ಅನ್ನೋ ಒಂದೇ ಒಂದು ವಿಚಾರಕ್ಕೋಸ್ಕರ ಇವರು ಅದೇ ಒಂದು ಗೂಟನೇ ಬೇಕು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಸಂಬಂಧದ ಬಗ್ಗೆ ಏನಪ್ಪ ಹೇಳಿದ್ದಾರೆ, ಮಾಹಿತಿನ ಹಂಚ್ಕೊಂಡಿದ್ದಾರೆ ಅಂತ ನಾವು ನೋಡೋದೇ ಆದರೆ, ಮೊದಲನೇದಾಗಿ ಸಿಂಪಲ್ ಆಗಿ ಬದುಕಿದ್ದು ಬೇರೆ ಸಂಬಂಧ ಇಟ್ಕೊಂಡಿರಬಾರ್ದು. ಅಂದರೆ ಸಿಂಪಲ್ ಆಗಿ ಬದುಕಬೇಕು. ಆಡಂಬರ ಇದ್ರೂ, ಮನೆ ಕಡೆ ಆಸ್ತಿ ಪಾಸ್ತಿ ಇದ್ರೂ ಸಿಂಪಲ್ ಆಗಿರಬೇಕು, ಸಿಂಪಲ್ ಆಗಿ ಬದುಕಿರಬೇಕು ಅಂತಕ್ಕಂಥದ್ದು. ಅಕಸ್ಮಾತ್ ಇದ್ದರೂ ಸಹ ವರ್ಷಕ್ಕೆ 2 ಬಾರಿ ದಿಂಗುವ ಹವ್ಯಾಸ ಇರಬೇಕು. ಹಾಗೆ ಮಾತುಕತೆ ಎಲ್ಲ ಮುಗಿಸಿಕೊಂಡಿದ್ರೆ ಉತ್ತಮ ಅಂತ ಹೇಳಿದ್ದಾರೆ. ಅಂದರೆ ವರ್ಷಕ್ಕೆ 2 ಸಲ ಹೋಗೋದು ಬರೋದು ದಿಂಗಾಡ್ಕೊಂಡು ಇದ್ರೂ ಓಕೆ, ಆದರೆ ಮಾತುಕತೆ ಇಟ್ಕೋಬಾರ್ದು ಜಾಸ್ತಿ ಅವ್ರ ಜೊತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಯಾವುದಕ್ಕೂ ಜಗ್ಗದಿರುವ ಗೂಟ ಬೇಕು ಅಂತ ಹೇಳಿದ್ದಾರೆ. ಅಂದರೆ 1-2 ಸಲ ಮಾಡ್ತಿದ್ದಂಗೆ ಒಂಥರ ಇಷ್ಟನೇ ಇಲ್ಲ ಅನ್ನೋ ರೀತಿಲಿ ಇರಬಾರ್ದು, ಅದಕ್ಕೆಲ್ಲ ಜಗಬಾರ್ದು ಗೂಟ ಅಂತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ. ಅಂದರೆ ಹೆಚ್ಚು ಮಾಡಿಸ್ಕೋಬೇಕು ಅಂತ ಅಷ್ಟೇ ಇವರ ಒಂದು ಆಸೆ. ಮಚ್ಚೆಯ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಚ್ಚೆ ಮುಖದಲ್ಲಿದ್ದರೆ ಓಕೆ, ಎಲ್ಲರಿಗೂ ಇರುತ್ತೆ, ಅದರಲ್ಲಿ ಏನು ಡಿಫ್ರೆಂಟ್ ಇಲ್ಲ ಅಂತ ಸುಮ್ಮನೆ ಆಗ್ಬೋದು. ಆದರೆ ಗೂಟದಲ್ಲಿ ಕರಿ ಮಚ್ಚೆ ಇದ್ದರೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇದೆಯಂತೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಇಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಿರೋದು ಮತ್ತು ಆಸೆನ ಪಡ್ತಿರೋದು ಅಂತ ಹೇಳ್ಬೋದು. ಅಂತಹ ಗೂಟ ಸಿಕ್ಕಿದರೆ ತೂತು ಉಬ್ಬುವ ಹಾಗೆ ಬೇಕಾದರೂ ಮಾಡಿಸಿಕೊಳ್ತೀನಿ ಅಂತ ಇಲ್ಲಿ ಅವರ ಒಂದು ಆಸೆ ಏನಿದೆ ಅದನ್ನು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಬ್ರಿಕ್ ಫ್ಯಾಕ್ಟ್ರಿ ಇದೆ ಸ್ನೇಹಿತರೆ. ಅಂದರೆ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ, ಅದರಲ್ಲಿ ಕೆಲಸಗಾರರು ಬೇಕು ಅಂತಲೂ ಸಹ ಹೇಳಿದ್ದಾರೆ. ಏನಪ್ಪ ಕೆಲಸ ಅಂತ ಹೇಳ್ತೀನಿ ನೋಡಿ. ಕ್ಲೇ ಡಿಗರ್ಸ್ ಡಿಗ್ಗಿಂಗ್ ಆ್ಯಂಡ್ ಕಲೆಕ್ಟಿಂಗ್ ಕ್ಲೇ, ಮಿಕ್ಸರ್ಸ್ ಮಿಕ್ಸಿಂಗ್ ಕ್ಲೇ ವಿತ್ ವಾಟರ್ ಆ್ಯಂಡ್ ಡ್ಯಾಶ್, ಮೋಲ್ಡರ್ಸ್ ಶೇಪಿಂಗ್ ಬ್ರಿಕ್ಸ್ ಯೂಸಿಂಗ್ ವುಡನ್ ಮೆಟಲ್ ಮೋಲ್ಡ್ಸ್, ಕ್ವೇರಿಂಗ್ ಶೇಪ್ಡ್ ಬ್ರಿಕ್ ಟು ಲೋಡರ್ಸ್ ಅನ್ಲೋಡರ್ಸ್ ಲೋಡಿಂಗ್ ಬ್ರಿಕ್ಸ್ ಆನ್ ಟು ಟ್ರಕ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಾನು ಬೇಗ ಹೇಳ್ಕೊಂಡು ಹೋಗ್ತೀನಿ. ಅದೇ ಏನು ಒಂದು ಇಟಿಕೆ ಕೆಲಸ ಏನಿದೆ ಅದ್ರ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಕ್ಲೇ ಮಾಡೋದು, ಒಂದು ಡಿಗ್ಗರ್ಸು ತೋಡ್ಬಿಟ್ಟು ಇದು ಮಾಡೋದು, ಇಟಿಕೆ ಮಾಡೋದು, ಅದು ಇದು ನೀರು ಹಾಕೋದು ಎಲ್ಲನೂ. ಇನ್ನು ಟೈಮಿಂಗ್ಸೂ ಕೊಟ್ಟಿದ್ದಾರೆ ಇಲ್ಲಿ, ಯಾವ ಥರ ಕೆಲಸ ಇರುತ್ತೆ, ಯಾವ ಥರ ಊಟ ಇರುತ್ತೆ ಅಂತ. 9ರಿಂದ 9ವರೆಗೆ ಬ್ರೇಕ್ಫಾಸ್ಟು ಇರುತ್ತೆ. ಇನ್ನು 9:30ರಿಂದ 12:30 ಕಂಟಿನ್ಯೂಯಿಂಗ್ ಮೋಲ್ಡಿಂಗ್ ಬ್ರಿಕ್ಸ್ ಇರುತ್ತೆ. ಇನ್ನು 1:30ರಿಂದ 4 ಗಂಟೆವರೆಗೂ ಬ್ರಿಕ್ ಅರೇಂಜ್ಮೆಂಟ್ ಫಾರ್ ಡ್ರೈಯಿಂಗ್ ಫಾರ್ ಲೋಡಿಂಗ್ ಇರುತ್ತೆ. ಲೋಡಿಂಗು ಅಥವಾ ಅನ್ಲೋಡಿಂಗು, ಈ ರೀತಿಯಾಗಿ ಮಾಡ್ತಕ್ಕಂಥ ಕೆಲಸಗಳು ಈ ಒಂದು ಇಟಿಕೆ ಫ್ಯಾಕ್ಟ್ರಿಯಲ್ಲಿ ಇರ್ತದೆ ಅಂತ ಇಲ್ಲಿ ಹೇಳಿದ್ದೀವಿ. Inside lane, missing exits, glued to the pavement.